ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಮನೆ ಮಗ ಮನೀಷಾ. ಈ ವಿಡಿಯೋ ಮಾಡುತ್ತಿರೋ ಉದ್ದೇಶ ಬಂದು ಇದೊಂದು ಅವೇರ್ನೆಸ್ ವಿಡಿಯೋ ಯೂತ್ಸ್ಗೆ. ಸೊ ಇತ್ತೀಚೆಗೆ ನೋಡ್ತಾ ಇದ್ದೀರಾ ಸುಮಾರು ಮಿಸ್ಸಿಂಗ್ ಕೇಸ್ಗಳಾಗ್ತೀನಿ. ಆಲ್ಮೋಸ್ಟ್ ಎಲ್ಲ ಬಂದು ಯೂತ್ಸ್ ಹುಡುಗರದೇನೆ. ನನಗೆ ಬಂದಿರೋ ಕಂಪ್ಲೇಂಟ್ ಕೂಡ ಯೂತ್ಸ್ ಹುಡುಗರದೇ ಬರೋದು ಜಾಸ್ತಿ. ಮನೆಯಲ್ಲೇನೋ ಬೈತಾರೆ ಅಂದ್ಬಿಟ್ಟು, ಅಪ್ಪ ಅಮ್ಮ ಬೈತಾರೆ ಅಂದ್ಬಿಟ್ಟು ಮನೆ ಬಿಟ್ಟು ಹೋಗ್ಬಿಡೋದು. ಹೋಗಿ ಸಾಧಿಸೋದಾದರೂ ಏನೈತೆ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ನಿಮಗೆ ಬೈಕ್ ಬಂದಂಗೆ ಬೈತಾರೆ, ಹೊಡಿತಾರೆ, ಮುಟ್ಸೋರು ಅವರು, ಓಕೆನಾ? ಅವ್ರಿಗೆ ಅಷ್ಟು ಮಾತ್ರ ಅಧಿಕಾರ ಇರಲ್ವಾ? ಏನೋ ಒಂದು ಹೇಳ್ತಾರಂದರೆ ಅವರ ಎಕ್ಸ್ಪೀರಿಯೆನ್ಸ್, ಅವರ ಒಂದು ಅನುಭವ ಮುಂದೆ ನಾವು ಇನ್ನೂ ಚಿಕ್ಕವರೇನೆ. ತಂದೆ ತಾಯಿ ಅವರು ನಮ್ಮ ಏಜಿಂದನೇ ಬೆಳೆದಿರೋ, ಅವ್ರಿಗೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಗೊತ್ತಿರಲ್ವ ಹೇಳ್ರಿ. ಸೊ ದಯವಿಟ್ಟು ಯಾರೂ ಅಪ್ಪ ಅಮ್ಮ ಮೇಲೆ ಹಠ ಸಾಧಿಸೋಕೆ ಹೋಗ್ಬೇಡ್ರಿ. ಕೋಪ ಮಾಡ್ಕೊಂಡು ಮನೆಗಳು ಬಿಟ್ಟು ಹೋಗೋದು ಅವೆಲ್ಲ ಎಷ್ಟು ಮಟ್ಟಿಗೆ ಸರಿ ಐತೆ. ಆ ಲೆಕ್ಕಕ್ಕೆ ಹೋದರೆ ಹುಡುಗರಿಗಿಂತ ಹುಡುಗಿರೇ ಎಷ್ಟೋ ಮೇಲೆ ಅನಿಸುತ್ತೆ. ಯಾಕೆ ಹುಡುಗಿರಿಗೆ ಮನೇಲಿ ಬೈಯಲ್ವಾ, ಹೊಡೆಯಲ್ವಾ? ಇಲ್ಲ ಲವ್ ಮಾಡೋವಾಗ ಏನೋ ಸಿಕ್ಕಾಕೊಂಡ್ರೆ ಅವ್ರಿಗೆ ವಿಚಿತ್ರ ಹಿಂಸೆ ಕೊಡಲ್ವಾ? ಅವರು ಅದೇ ಥರ ನಮ್ಮ ಹುಡುಗರ ಥರ ಅವ್ರ ಮನೆ ಬಿಟ್ಟು ಹೋಗ್ತಾರೆ. ಅವರೇ ನಮಗಿಂತ ಅವರೇ ಎಷ್ಟೋ ವಾಸಿ ಅನಿಸ್ಬಿಡುತ್ತೆ ತಲೆ ಈ ಥರ ಎಲ್ಲ ಮಾಡಿದಾಗ. ನಾವು ದಯವಿಟ್ಟು ಯಾರೂ ವಯಸ್ಸಲ್ಲಿ ತಪ್ಪು ನಿರ್ಧಾರಗಳನ್ನ ತೊಗೊಂಬೇಡ್ರಿ. ಯಾಕೆ ಗೊತ್ತಾ? ಮುಂದೆ ಜೀವನ ವಿಶಾಲವಾಗೈತೆ. ಮುಂದೆ ಆಸ್ತಿ ಇರ್ತದೆ, ನಿಮ್ಮ ಒಂದು ಸ್ವಂತ ಬುದ್ಧಿ ಇರುತ್ತೆ. ಇವತ್ತು ನೀವೇನೋ ಅಲ್ಲದೆ ಇರ್ಬೋದು, ನಾಳೆ ಒಂದಿನ ಏನೋ ಹಾಗೆ ಆಗ್ತೀರ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇನೆ. ಇವಾಗ ಬೆಳೀತಾ ಇರೋ ನೀವು ನೋಡ್ಬೋದು. ದಯವಿಟ್ಟು ಅರ್ಥ ಮಾಡಿಕೊಂಡು ಜೀವನನ ಒಳ್ಳೆ ತರದಲ್ಲಿ ನಡ್ಸ್ಕೊಂಡೋಗ್ರಿ, ಓಕೆನಾ? ಅವ್ರು ಹಿರಿಯರ ಅನುಭವ ಮುಂದೆ ನಾವು ಇನ್ನೂ ಚಿಕ್ಕವರೇನೆ. ಅರ್ಥ ಮಾಡಿಕೊಂಡು ದಯವಿಟ್ಟು ಯಾರೂ ತಪ್ಪು ನಿರ್ಧಾರಗಳು ತಗೋಬೇಡ್ರಿ. ಸಾಧನೆ ಮಾಡೋದು ಏನೈತೆ ಹೇಳ್ರಿ? ಮನೆ ಬಿಟ್ಟು ಹೋಗಿ ಭಿಕ್ಷೆ ಬೇಡೋರು ಭಿಕ್ಷೆ ಆಗ್ತಿರೋ ಕಾಲ. ಅಂಥ ಪ್ರಪಂಚದಲ್ಲಿ ನೀವು ಈಚೆ ಹೋಗಿ ಬದುಕೋದು ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಐತೆ? ಯಾರೂ ತಪ್ಪು ನಿರ್ಧಾರಗಳು ತಗೊಂಬೇಡ್ರಪ್ಪ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಅಪ್ಪ ಅಮ್ಮ ಜೊತೆ ಚೆನ್ನಾಗಿರ್ರಿ, ಅವ್ರು ಹೇಳೋ ಮಾತನ್ನ ಕೇಳ್ರಿ, ಚೆನ್ನಾಗಿದ್ದು ಒಂದು ಜೀವನದಲ್ಲಿ ಒಳ್ಳೆ ಸಾಧನೆ ಮಾಡಿರಿ. ಅವ್ರು ಇರೋರ್ಗೆ ಅವ್ರ ವ್ಯಾಲ್ಯೂ ಗೊತ್ತಾಗಲ್ಲ ನಿಜವಾಗ್ಲೂ. ಅವ್ರು ಹೋಗಾದ್ಮೇಲೆ ಅನಿಸುತ್ತೆ ಇರೋವಾಗೆ ಚೆನ್ನಾಗಿ ನೋಡ್ಕೊಂಡ್ಬಿಡ್ಬೇಕಾಗಿತ್ತು ಅಂತ. ಆವಾಗ ಬರೋ ಒಂದು ಡಿಸಿಷನ್ ಇವಾಗ ಯಾಕೆ ಬರೋಲ್ಲ? ಇವಾಗೆ ಚೆನ್ನಾಗಿರ್ರಿ. ಬೇರೆಯವ್ರಿಗೆಲ್ಲ ಅಪ್ಪ ಅಮ್ಮನೇ ಇರೋಲ್ಲ, ಅದಕ್ಕೆಲ್ಲ ಏನು ಹೇಳ್ತೀರಾ? ಅವ್ರಿಗೆಲ್ಲ ತಂದೆ ತಾಯಿ ಪ್ರೀತಿ ಪಡ್ಕೊಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ಅವ್ರು ಪಡ್ಕೊಳಕ್ಕಾಗಲ್ಲ, ಅದಕ್ಕೇನು ಹೇಳ್ತೀರಾ? ಇರೋರು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀರಾ. ದಯವಿಟ್ಟು ಆಪರ್ಚುನಿಟಿನ ಕಳ್ಕೊಂಬಿಡ್ರಿ. ಅದ್ರ ಇರೋವಾಗ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲಂತೆ, ಕಳ್ಕೊಂಡ್ಮೇಲೆ ಗೊತ್ತಾಗೋದಂತೆ. ಇದಕ್ಕೆ ಮೇಲೆ ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಧನ್ಯವಾದಗಳು.